ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ದೇವನ ನಾಮದಿಂದ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದ ಶ್ರೀ ಬನ್ನಂಜೆ ಬಾಬು ಅಮೀನ್ರವರೇ, ಅದೇ ರೀತಿ ಡಾಕ್ಟರ್ ವಿನ್ಸೆಂಟ್ ಆಳ್ವಾರ್ ಅವರೇ, ವೇದಿಕೆಯಲ್ಲಿರುವ ಜಮಾಯತ್ ಇಸ್ಲಾಮಿ ಹಿಂದ್ ಇದರ ಮಹಿಳಾ ವಿಭಾಗದ ಸಂಚಾಲಕಿಯಾಗಿರುವ ಸಹೋದರಿ ವಾಜಿದಾ ತಬಸ್ಸುಮ್ರವರೇ, ಜಮಾಯತ್ ಇಸ್ಲಾಮಿ ಹಿಂದ್ ಉಡುಪಿ ಶಾಖೆಯ ಅಧ್ಯಕ್ಷರಾದ ಮಿತ್ರ ನಿಸಾರ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಈದುಲ್ ಅಲ್ಹಾ ಹಬ್ಬದ ಶುಭಾಶಯಗಳು. ಈದುಲ್ ಅಲ್ಹಾ ಅಂದರೆ ನಾವು ಯಾವುದು ಬಕ್ರೀದ್ ಹಬ್ಬ ಅಂತ ಹೇಳ್ತೇವೆ. ಅಲ್ಹಾ ಎಂಬುದರ ಅರ್ಥವೇ ತ್ಯಾಗ ಅಂತ, ಸ್ಯಾಕ್ರಿಫೈಸ್. ಜಗತ್ತಿನಲ್ಲಿ ಯಾವುದೇ ಚಳವಳಿಗಳು, ಯಾವುದೇ ಆಂದೋಲನಗಳು, ಯಾವುದೇ ಸುಧಾರಣಾ ಚಟುವಟಿಕೆಗಳು ಅದು ಬೆಳೆಯಬೇಕಾದರೆ ಅದಕ್ಕೆ ತ್ಯಾಗದ ಅಗತ್ಯ ಇದೆ. ನೀವು ಯಾವ ತ್ಯಾಗಕ್ಕೂ ಸಿದ್ಧರಿಲ್ಲ ಎಂದಾದರೆ ನಿಮ್ಮಿಂದ ಈ ಜಗತ್ತಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ತ್ಯಾಗ ಎಂಬುದೊಂದಿದೆ ಅಲ್ಲ, ಬಹಳ ದೊಡ್ಡ ಒಂದು ವ್ಯಾಲ್ಯೂ ಅದು ತ್ಯಾಗ ಎಂಬುದು, ಸ್ಯಾಕ್ರಿಫೈಸ್ ಎಂಬುದು. ತ್ಯಾಗದಿಂದ ಮಾತ್ರ ಜಗತ್ತಿನಲ್ಲಿ ಉಂಟಾದ ಎಲ್ಲ ಬದಲಾವಣೆಗಳು, ಜಗತ್ತಿನಲ್ಲಿ ಒಬ್ಬೊಬ್ಬ ವಿಜ್ಞಾನಿಗಳನ್ನೆಲ್ಲ ನೀವು ಸ್ಟಡಿ ಮಾಡಿ ನೋಡಿ. ನಾವಿವತ್ತು ಯಾವ ಸವಲತ್ತುಗಳನ್ನೆಲ್ಲ ಅನುಭವಿಸ್ತಾ ಇದ್ದೇವೆ, ಇದರ ಹಿಂದೆ ಕೆಲಸ ಮಾಡಿದ ಧಾರಾಳ ಶಕ್ತಿಗಳಿವೆ ಅಲ್ಲ, ಧಾರಾಳ ವ್ಯಕ್ತಿಗಳಿದ್ದಾರಲ್ಲ, ಅವರ ತ್ಯಾಗ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ತನ್ನ ಮನೆಗೆ ಒಮ್ಮೆ ಕೂಡ ಫೋನ್ ಮಾಡಿರಲಿಲ್ಲ. ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ತನ್ನ ಮನೆಗೆ ಒಮ್ಮೆಯೂ ಫೋನ್ ಮಾಡಿರಲಿಲ್ಲ. ಯಾಕೆಂದರೆ ಅವರ ಮನೆಯಲ್ಲಿ ಇಬ್ಬರೇ ಜನರಿದ್ದದ್ದು, ಒಂದು ಅವರ ಅಮ್ಮ, ಇನ್ನೊಬ್ಬರವರ ಪತ್ನಿ. ಅಮ್ಮನಿಗೆ ಕಿವಿ ಕೇಳಿಸುವುದಿಲ್ಲ, ಪತ್ನಿಗೆ ಬಾಯಿ ಬರುವುದಿಲ್ಲ, ಮತ್ತು ಫೋನ್ ಮಾಡುವ ಅವಶ್ಯಕತೆ ಇಲ್ಲ. ಮತ್ತು ಯಾರಿಗೆ ಇಷ್ಟು ಕಷ್ಟಪಟ್ಟು ಆ ಮನುಷ್ಯ ಟೆಲಿಫೋನ್ ಕಂಡು ಹಿಡಿದ ಅಂತ ಕೇಳಿದರೆ ಜಗತ್ತಿಗೆ, ಮನುಷ್ಯರಿಗೆ, ಮಾನವ ಕುಲಕ್ಕೆ, ನಮಗೆ. ಅಂದರೆ ಎಲ್ಲ ಚಳವಳಿಗಳು, ಎಲ್ಲ ಆಂದೋಲನಗಳು ಬೆಳೆಯುವುದು ತ್ಯಾಗದ ಮೂಲಕ ಮಾತ್ರ. ಈದುಲ್ ಅಲ್ಹಾ ಎಂಬುದು ಬಹಳ ದೊಡ್ಡ ತ್ಯಾಗದ ಇತಿಹಾಸ ಇರುವ ಒಂದು ಹಬ್ಬ. ಅದು ಮುಸ್ಲಿಮರಿಗೆ ಎರಡೇ ಹಬ್ಬ ಇರುವುದು, ಎರಡೇ ಹಬ್ಬಗಳನ್ನು ಅವರು ಆಚರಿಸ್ತಾರೆ. ಒಂದು ರಂಜಾನ್ ತಿಂಗಳ 30 ದಿನಗಳ ಉಪವಾಸದ ನಂತರ ಆಧ್ಯಾತ್ಮಿಕ ತರಬೇತಿಯನ್ನು ಪಡೆದು ತಮ್ಮನ್ನು ತಾವು ನಿಯಂತ್ರಿಸುವ ಶಕ್ತಿಯನ್ನು ಪಡೆಯುತ್ತಾನೆ ಉಪವಾಸದ ಮೂಲಕ. ಹಾಗೆ ಒಂದು ನಿಯಂತ್ರಣದ ಶಕ್ತಿ, ನಮ್ಮನ್ನು ನಾವು ನಿಯಂತ್ರಿಸುವ ಸಾಮರ್ಥ್ಯ. ಅದರ ನಂತರ ಅವರಿಗೆ ಈದ್ ಹಬ್ಬ ಆಚರಿಸಲಿಕ್ಕೆ ಆದೇಶಿಸಲಾಯಿತು. ಈದುಲ್ ಫಿತ್ರ್ ಅಂತ ಹೇಳೋದು ಅದಕ್ಕೆ. ಎರಡನೆಯದು ಈದುಲ್ ಅಲ್ಹಾ. ಇದು ಹಜ್ಜಿನ ಹಿನ್ನೆಲೆಯಲ್ಲಿ ಇರುವಂತಹ ಹಬ್ಬ. ಇದು ಒಂದನೆಯದಾಗಿ ಪ್ರವಾದಿ ಇಬ್ರಾಹಿಮರ ಬದುಕಿನ ಸ್ಮರಣೆ. ಅದು ಅಬ್ರಹಾಂ ಪ್ರವಾದಿ ಅಂದರೆ ಜಗತ್ತಿನ ಎಲ್ಲ ಧರ್ಮೀಯರು ಗೌರವಿಸುವ ಪ್ರವಾದಿಯವರು. ಅವರನ್ನು ಕ್ರೈಸ್ತ ಧರ್ಮೀಯರು ಗೌರವಿಸ್ತಾರೆ, ಅವರನ್ನು ಯಹೂದಿಗಳು ಗೌರವಿಸ್ತಾರೆ, ಅವರನ್ನು ಮುಸ್ಲಿಮರು ಗೌರವಿಸ್ತಾರೆ. ಇಲ್ಲಿನ ಬ್ರಾಹ್ಮಣರು ಕೂಡ ನಾವು ಅಬ್ರಹಾಮರ ಪರಂಪರೆ ಅಂತ ಹೇಳುವವರು ಇದ್ದಾರೆ. ಹೀಗೆ ಜಗತ್ತಿನ ಎಲ್ಲ ಧರ್ಮೀಯರು ಬಹಳ ಗೌರವದಿಂದ ಕಾಣುವ ವ್ಯಕ್ತಿ. 4000 ವರ್ಷಗಳ ಆಚೆ ಭೂಮಿಯಲ್ಲಿ ಬದುಕಿದ್ದ ಪ್ರವಾದಿ ಅಬ್ರಹಾಂ ಪ್ರವಾದಿ. ಅವರ
ತ್ಯಾಗದ, ಸಮರ್ಪಣೆಯ, ಬಲಿದಾನದ, ದೃಢತೆಯ, ಆತ್ಮವಿಶ್ವಾಸದ ಸ್ಮರಣೆಯಾಗಿದೆ ನಿಜವಾಗಿ ಈದುಲ್ ಅದ್ಹಾ. ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದಾನೆ. ಯಾವಾಗಲೂ ಪರೀಕ್ಷೆಗಳ ಮೂಲಕ ಮಾತ್ರ ಸತ್ಯ ಎಂಬುದು ಜಯಿಸುವುದು, ಪರೀಕ್ಷೆಗಳ ಮೂಲಕ ಮಾತ್ರ. ನೀವು ನೋಡಿ, ಕಲ್ಲೆಸೆಯುವುದು ಬಹಳ ರುಚಿಕರವಾದ ಮಾವನ್ನು ಕೊಡುವ ಮರಕ್ಕೆ ಎಲ್ಲರೂ ಕಲ್ಲೆಸೆಯುವುದು. ಯಾವ ಹಣ್ಣು ಕೊಡದ, ಯಾವ ಕಾಯಿಯೂ ಇಲ್ಲದ, ಯಾವ ಹೂವು ಇಲ್ಲದ ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ, ಆ ಮರಕ್ಕೆ ಯಾರು ಕಲ್ಲೆಸೆಯುವುದು ಅಂತ ಇಲ್ಲಲ್ಲ. ಕಲ್ಲೆಸೆಯುವುದು ಯಾವಾಗಲೂ ಒಳ್ಳೆಯ ಪರಿಮಳಯುಕ್ತವಾದ ಮಧುರವಾದ ಮಾವಿನ ಹಣ್ಣನ್ನು ಕೊಡುವ ಮರಕ್ಕೆ ಎಲ್ಲರೂ ಕಲ್ಲೆಸೆಯುವುದು. ಅಂದರೆ ಯಾರ ಬಳಿ ಸತ್ಯ ಇದೆ, ಯಾರ ಬಳಿ ವ್ಯಾಲ್ಯೂಸ್ಗಳಿವೆ, ಯಾರ ಬಳಿ ಧರ್ಮ ಇದೆ, ಅವರು ವಿವಿಧ ರೀತಿಯಲ್ಲಿ ಪರೀಕ್ಷಿಸಲ್ಪಡ್ತಾರೆ ಜಗತ್ತಿನಲ್ಲಿ. ಪವಿತ್ರ ಕುರಾನ್ನಲ್ಲಿ ಹೇಳಲಾದದ್ದು, ಈ ಜಗತ್ತಿನಲ್ಲಿ ಕೊಲೆಯಾದ ಒಂದನೆಯ ವ್ಯಕ್ತಿ ಒಬ್ಬ ಕೆಟ್ಟ ಮನುಷ್ಯ ಅಲ್ಲ, ಒಬ್ಬ ಒಳ್ಳೆಯ ಮನುಷ್ಯ. ಆದಮ್ ಅಂತ ಹೇಳಲಾಗುತ್ತದೆ. ಅವರು ಈ ಭೂಮಿಗೆ ಬಂದ ಪ್ರಪ್ರಥಮ ಮನುಷ್ಯ. ಅವರು ಬೈಬಲ್ನಲ್ಲಿ ಅವರನ್ನು ಆಡಮ್ ಅಂತ ಪರಿಚಯಿಸಲಾಗಿದೆ. ಅವರ ಇಬ್ಬರು ಮಕ್ಕಳಲ್ಲಿ ಒಬ್ಬ ಕೆಟ್ಟವ, ಒಬ್ಬ ಒಳ್ಳೆಯವ. ಇವರ ಮಧ್ಯೆ ತರ್ಕ ಆಗ್ತದೆ. ಈ ಕೆಟ್ಟ ಮಗ ಒಳ್ಳೆಯ ಮಗನನ್ನು, ತನ್ನ ಸಹೋದರನನ್ನು ಕಲ್ಲಿನಿಂದ ಹೊಡೆದು ಸಾಯಿಸಿದ. ಅಂದರೆ ಈ ಭೂಮಿಗೆ ಬಿದ್ದದ್ದು, ಪ್ರಥಮ ರಕ್ತದ ಹನಿ ಬಿದ್ದದ್ದು ಒಬ್ಬ ಕೆಟ್ಟ ಮನುಷ್ಯನದ್ದಲ್ಲ, ಒಬ್ಬ ಒಳ್ಳೆಯ ಮನುಷ್ಯನದ್ದು. ಧರ್ಮ ಇರುವ, ವ್ಯಾಲ್ಯೂಸ್ಗಳಿರುವ, ಆದರ್ಶ ನಿಷ್ಠೆ ಇದ್ದ ಒಬ್ಬ ಮನುಷ್ಯನ ರಕ್ತ ಈ ಭೂಮಿಯಲ್ಲಿ ಬಿದ್ದ ಪ್ರಥಮ ರಕ್ತ. ಭೂಮಿಯಲ್ಲಿ ನಡೆದ ಪ್ರಥಮ ಕೊಲೆ, ಭೂಮಿಯಲ್ಲಿ ನಡೆದಂತಹ ಪ್ರಥಮ ಕೊಲೆ ಒಬ್ಬ ಕೆಟ್ಟ ಮನುಷ್ಯನದ್ದಲ್ಲ, ಒಬ್ಬ ಒಳ್ಳೆಯ ವ್ಯಕ್ತಿಯದ್ದು. ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಕಾಲದಲ್ಲೂ ಹಾಗೆ ಸಜ್ಜನರು, ಧರ್ಮನಿಷ್ಠೆ ಇರುವವರು, ವ್ಯಾಲ್ಯೂಸ್ಗಳಿರುವವರು, ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಗಳನ್ನು ಅವರು ಎದುರಿಸಲೇಬೇಕು. ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಪ್ರವಾದಿ ಇಬ್ರಾಹಿಮರು ಅಗ್ನಿ ಪರೀಕ್ಷೆಯನ್ನು ಎದುರಿಸಿದ್ರು ಬದುಕಿನಲ್ಲಿ. ಆ ಪರೀಕ್ಷೆಗಳ ಪೈಕಿ ಒಂದು ದೊಡ್ಡ ಪರೀಕ್ಷೆ, ಈಗಾಗಲೇ ಪ್ರಾಂಶುಪಾಲರು ಹೇಳಿದಂತೆ, ಪತ್ನಿ ಮತ್ತು ಮಗುವನ್ನು ಮಕ್ಕಾದಲ್ಲಿ ಬಿಟ್ಟು ಬರಬೇಕು ಅಂತ ಆದೇಶ ಬರುತ್ತದೆ. ಅದಿಬ್ಬರು ಪತ್ನಿಯಂದಿರ ಮಧ್ಯೆ ತರ್ಕ ಉಂಟಾದ ಕಾರಣಕ್ಕಲ್ಲ, ಅದು ದೇವನ ಆದೇಶ ಆಗಿತ್ತು, ದೇವನ ದೊಡ್ಡ ಪರೀಕ್ಷೆ ಅದು. ಅಂದು ಮಕ್ಕಾ ಎಂಬುದು ನಿರ್ಜನ ಪ್ರದೇಶ, ನೀರಿಲ್ಲ. ಜಗತ್ತಿನಲ್ಲಿ ಎಲ್ಲ ನಾಗರಿಕತೆಗಳು ಬೆಳೆದು ಬಂದಿರುವುದು ನೀರಿರುವ ಪ್ರದೇಶದಲ್ಲಿ. ಎಲ್ಲಿ ನೀರಿರುತ್ತದೆಯೋ ಅಲ್ಲಿ ಸಿವಿಲೈಸೇಷನ್ ಬೆಳೆಯುತ್ತದೆ. ನೀರಿಲ್ಲದ ಕಡೆಯಲ್ಲಿ ಯಾವ ನಾಗರಿಕತೆಗಳು ಬೆಳೆಯುವುದಿಲ್ಲ. ನೀರಿಲ್ಲದ ನಿರ್ಜನ ಪ್ರದೇಶದಲ್ಲಿ ಪತ್ನಿ ಮತ್ತು ಎದೆಹಾಲು ಕುಡಿಯುವ ಮಗನನ್ನು ಬಿಟ್ಟು ಬರಬೇಕು ಅಂತ ದೇವನಾದೇಶ ಬರುವುದು. ಇಬ್ರಾಹಿಂ ಅದನ್ನು ನಿಷ್ಠೆಯಿಂದ ಪಾಲಿಸ್ತಾರೆ. ಹಾಜರ ಎಂಬ ಆ ಮಹಿಳೆ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ದೇವನ ಆದೇಶದಂತೆ ನಿನ್ನನ್ನು ನಾನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಪತಿ ಹೇಳಿದಾಗ, ದೇವನ ಆದೇಶ ಇದೆ ಎಂದಾದರೆ ದೇವ ನಮ್ಮನ್ನು ಕಾಪಾಡುತ್ತಾನೆ, ದೇವ ನಮ್ಮನ್ನು ಕಾಪಾಡುತ್ತಾನೆ. ಈ ವಿಶ್ವಾಸದಿಂದ ನೋಡಿ, ನೀರಿಲ್ಲದ ಒಂದು ನಿರ್ಜನ ಪ್ರದೇಶದಲ್ಲಿ ಝಮ್ ಎಂಬ ನೀರು ಬರುತ್ತದೆ. 4000 ವರ್ಷಗಳಾಚೆ ಪ್ರಾರಂಭ ಆದ ನೀರು ಇವತ್ತಿಗೂ ಮಕ್ಕಾಕ್ಕೆ ಹೋಗಿ ಬರುವವರೆಲ್ಲ ತುಂಬಿಸಿಕೊಂಡು ಬರ್ತಾರೆ ಝಮ್ ಅಂತ. ನೀವು ಎಷ್ಟು HP ಮೋಟರ್ ಹಾಕಿದ್ರೂ ಅದು ಮುಗಿಯುವುದೇ ಇಲ್ಲ. ಒಂದು ನಿರ್ಜನ ಪ್ರದೇಶದಲ್ಲಿ ಇಸ್ಮಾಯಿಲ್ ಎಂಬ ಮಗು ಕಾಲು ಬಡಿದ ಸ್ಥಳದಲ್ಲಿ ನೀರಿನ ಹೊರತೆ, ವಿಪರೀತವಾಗಿ ನೀರು, ದಾಹದಿಂದ ಹಸಿವಿನಿಂದ ಬಳಲಿ ಬೆಂಡಾಗಿದ್ದ ಅಮ್ಮ ಮತ್ತು ಮಗು, ಬೇರೆ ಯಾರೂ ಇಲ್ಲ ಅಲ್ಲಿ. ಆ ಪ್ರದೇಶದಲ್ಲಿ ನೀರು ಬರುತ್ತಾ ಇದೆ. ವಿಪರೀತ ನೀರು ಬಂದಾಗ ಝಮ್ ಅಂದರೆ ಸಾಕು ಅಂತ ಹೇಳುವುದು, ನಿಲ್ಲು ಅಂತ, ಸ್ಟಾಪ್ ಅಂತ ಹೇಳುವುದು, ಝಮ್. ಅವತ್ತಾರಂಭವಾದ ನೀರು ಇವತ್ತಿಗೂ ಜಗತ್ತಿನಿಂದ ಎಷ್ಟು ಕೋಟಿಗಟ್ಟಲೆ ಜನರು ಮಕ್ಕಾಕ್ಕೆ ಬರುತ್ತಾರೋ ಅವರೆಲ್ಲೂ ತಗೊಂಡು ಹೋಗ್ತಾರೆ ಝಮ್ ನೀರು. ಒಂದು ಮರುಭೂಮಿ ಅದು. ಅಂದರೆ ದೇವ ನಿಮ್ಮ ಜೊತೆಯಲ್ಲಿದ್ದಾನೆ ಎಂಬ ವಿಶ್ವಾಸ ನಿಮಗಿರುವುದಾದರೆ, ನನ್ನನ್ನು ದೇವ ರಕ್ಷಿಸ್ತಾನೆ ಎಂಬ ವಿಶ್ವಾಸ ನಿಮ್ಮಲ್ಲಿ ಇರುವುದಾದರೆ,
ದೇವನ ಸಹಾಯ ಅಂತ ಒಂದು ಖಂಡಿತ ಇರ್ತದೆ, ಅರ್ಹತೆ ಇರಬೇಕು ನಿಮಗೆ. ಒಂದು ಹೆಲಿಕಾಪ್ಟರ್, ಒಂದು ವಿಮಾನದ ಬಗ್ಗೆ ಹೇಳಲಾಗುತ್ತದೆ. ಒಂದು ವಿಮಾನ, ಅದರಲ್ಲಿ ಜೋರು ಸೌಂಡ್ ಆಯಿತು, ವಿಪರೀತ ಶಬ್ದ, ಜನರೆಲ್ಲರೂ ಭಯದಿಂದ ಕಂಪಿಸ್ತಾ ಇದ್ದಾರೆ, ಇದು ಈಗ ಬೀಳ್ತದೆ, ಫ್ಲೈಟ್ ಬೀಳ್ತಾ ಇದೆ ಅಂತ. ಜನ ಭಯದಿಂದ ಕಂಪಿಸಿದ್ದಾರೆ. ಅಟ್ಟಹಾಸ, ಅರ್ತನಾದ, ಅಳು ಇದೆಲ್ಲವೂ ಆ ಫ್ಲೈಟ್ನ ಒಳಗೆ ನಡೆಯುತ್ತಾ ಇದೆ. ಒಬ್ಬ 10 ವರ್ಷದ ಹುಡುಗ ಸೀಟಿನಲ್ಲಿ ಆರಾಮವಾಗಿ ಕೂತುಕೊಂಡು ಚಿತ್ರ ಬರೀತಾ ಇದ್ದಾನೆ ಅಂತ. ಅವ ಯಾವ ತಲೆಬಿಸಿಯಲ್ಲೂ ಇಲ್ಲ. ಇಷ್ಟೆಲ್ಲ ಆಗ್ತಾ ಇದೆ ಫ್ಲೈಟ್ನ ಒಳಗೆ, ಅವ ಆರಾಮ ಚಿತ್ರ ಬರೀತಾ ಇದ್ದಾನೆ ಅಂತ. ಅದಕ್ಕೆ ಜೊತೆಗಾರರೆಲ್ಲ ಕೇಳಿದ್ರಂತ, ಅಲ್ಲ ಮಗನೇ, ನಿನಗೇನು ಭಯ ಆಗೋದಿಲ್ವ? ಈ ವಿಮಾನ ಬೀಳುವ ಹಂತದಲ್ಲಿದೆ, ಇದು ಸುಟ್ಟು ಭಸ್ಮಾಗುವ ಪರಿಸ್ಥಿತಿಯಲ್ಲಿದೆ, ನಿನಗೆ ಭಯ ಆಗೋದಿಲ್ವ ಅಂತ. ಅದಕ್ಕೆ ಹುಡುಗ ಹೇಳಿದಂತೆ, ಈ ವಿಮಾನದ ಪೈಲಟ್ ನನ್ನ ಅಪ್ಪ ಅಂತ. ಈ ವಿಮಾನದ ಪೈಲಟ್ ನನ್ನ ಅಪ್ಪ ಅಂತ ಹೇಳಿದ ಹುಡುಗ. ಅದರ ಅರ್ಥ ಏನು? ಆ ಹುಡುಗನ ಆತ್ಮವಿಶ್ವಾಸ ಅದು. ಈ ವಿಮಾನದ ಪೈಲಟ್ ನನ್ನ ಅಪ್ಪ. ನನ್ನ ಅಪ್ಪನಿಗೆ ಗೊತ್ತಿದೆ ತನ್ನ ಮಗನನ್ನು, ನನ್ನ ಅಪ್ಪ ನನ್ನನ್ನು ಬಹಳ ಪ್ರೀತಿಸ್ತಾನೆ, ಮತ್ತು ನನ್ನ ಅಪ್ಪನಿಗೆ ಗೊತ್ತಿದೆ ಅವನ ಮಗ ಈ ವಿಮಾನದಲ್ಲಿ ಇದ್ದಾನೆ ಅಂತ ನನ್ನ ಅಪ್ಪನಿಗೆ ಗೊತ್ತಿದೆ. ಆದ್ದರಿಂದ ನನ್ನನ್ನು ಯಾವ ರೀತಿಯಲ್ಲಾದರೂ ರಕ್ಷಣೆ ಮಾಡುವ ಕೆಲಸ ನನ್ನ ಅಪ್ಪ ಮಾಡುತ್ತಾನೆ ಎಂಬ ವಿಶ್ವಾಸ. ಅಂದರೆ ದೇವ ನನ್ನನ್ನು ಕಾಪಾಡುತ್ತಾನೆ ಅಂತ ನಿಮಗೆ ವಿಶ್ವಾಸ ಇರುವುದಾದರೆ, ದೇವನ ಸಹಾಯಕ್ಕೆ ನಿಮಗೆ ಅರ್ಹತೆ ಇರುವುದಾದರೆ, ಖಂಡಿತ ದೇವನ ಸಹಾಯ ಬರುತ್ತದೆ ಎಂಬುದಕ್ಕೆ ಝಮ್ ಎಂಬ ಜಗತ್ತಿನ ಅದ್ಭುತವಾದ ನೀರು ಅತ್ಯಂತ ದೊಡ್ಡ ನಿದರ್ಶನ. 4000 ವರ್ಷಗಳಿಂದ ಮುಗಿದು ಹೋಗದ, ಇವತ್ತಿಗೂ ಕೋಟಿಗಟ್ಟಲೆ ಜನರು ಮಕ್ಕಾಗೆ ಭೇಟಿ ಕೊಡುವುದು ವರ್ಷಕ್ಕೆ. ಆ ಜನರು ಕುಡಿಲಿಕ್ಕೂ, ಸ್ನಾನ ಮಾಡಲಿಕ್ಕೂ, ಅವರ ಎಲ್ಲ ಅಗತ್ಯಗಳಿಗೂ ಉಪಯೋಗಿಸುವ ನೀರು ಝಮ್. ಅಂದರೆ ದೇವನಿಗಾಗಿ ಸಮರ್ಪಿಸಲ್ಪಟ್ಟ ಹಾಗೆ ಮಕ್ಕಾದಲ್ಲಿ ಒಂದು ನಾಗರಿಕತೆ ಬೆಳೆಯುವುದು ಆ ನೀರಿನಿಂದ. ಎಲ್ಲಿ ನೀರಿದೆಯೋ ಅಲ್ಲಿ ಮಾತ್ರ ನಾಗರಿಕತೆ ಬೆಳೆಯುತ್ತದೆ, ಅಲ್ಲಿ ಮಾತ್ರ ಜನರು ವಾಸಿಸ್ತಾರೆ. ಹಾಗೆ ನಿರ್ಜನ ಪ್ರದೇಶದಲ್ಲಿ ಒಂದು ನಾಗರಿಕತೆ ಬೆಳೆಯಿತು, ಒಂದು ಸಿವಿಲೈಸೇಷನ್ ಬೆಳೆಯಿತು, ಜನವಾಸ ಆರಂಭ ಆಯಿತು, ಪ್ರಾಣಿಗಳು ಬಂತು ಅಲ್ಲಿಗೆ. ಹಾಗೆ ಇವತ್ತು ಮಕ್ಕಾ ಎಂಬುದು ಜಗತ್ತಿನಲ್ಲಿ ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಪ್ರದೇಶ. ನಾನು ಹೇಳುತ್ತಿರೋದು ಈ ದಿನ ಮೆಸೇಜ್, ಅದು ತ್ಯಾಗ, ಸಮರ್ಪಣೆ, ದೇವನ ಮೇಲಿರುವ ಅಪಾರವಾದ ವಿಶ್ವಾಸ. ಮಗನನ್ನು ಬಲಿ ಕೊಡಬೇಕು ಅಂತ ದೇವ ಆದೇಶಿಸುವುದು, ಅದು ನರಬಲಿ ಮಾಡಬೇಕು ಅಂತ ಅಲ್ಲ. ನರಬಲಿ ಎಂಬುದು ಎಲ್ಲ ಕಾಲದಲ್ಲೂ ಇಸ್ಲಾಮಿನಲ್ಲಿ ನಿಷಿದ್ಧ. ನರಬಲಿಯನ್ನು ಇಸ್ಲಾಂ ಒಪ್ಪುವುದೇ ಇಲ್ಲ. ಮಗನನ್ನು ಬಲಿ ಕೊಡಬೇಕೆಂಬುದು ಒಂದು ದೊಡ್ಡ ಪರೀಕ್ಷೆ, ಅದೊಂದು ಸವಾಲದು. ಇಬ್ರಾಹಿಂ ಎಂಬ ಪ್ರವಾದಿ ಅದಕ್ಕೂ ಸಿದ್ಧರಾಗ್ತಾರೆ. ಅಂದರೆ ನಿಮಗೆ ಅತ್ಯಂತ ಇಷ್ಟದ್ದು ಯಾವುದು ಅದನ್ನು ನೀವು ದೇವನಿಗಾಗಿ ತ್ಯಜಿಸಬೇಕು ಅಂತ. ಇಬ್ರಾಹಿಮರಿಗೆ, ಇಸ್ಮಾಯಿಲರಿಗಿಂತ ದೊಡ್ಡದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ನಮಗೆ ನಮ್ಮ ಮಕ್ಕಳಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಮ್ಮ ಮಕ್ಕಳಿಗಿಂತ ದೊಡ್ಡದಂತ ನಮಗೆ ಯಾವುದೂ ಇಲ್ಲ. ನಮಗೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತ ಕೇಳಿದರೆ ನಮ್ಮ ಮಕ್ಕಳು. ಇಬ್ರಾಹಿಮರಿಗೆ, ಇಸ್ಮಾಯಿಲರಿಗಿಂತ ದೊಡ್ಡದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಆದರೆ ದೇವ ಹೇಳುವುದು ನಿನ್ನ ಮಗನನ್ನು ಬಲಿ ಕೊಡಬೇಕು ಅಂತ. ಇಬ್ರಾಹಿಂ ಮಗನನ್ನು ಬಲಿ ಕೊಡಲಿಕ್ಕೆ ಸಿದ್ಧರಾಗ್ತಾರೆ, ಬಲಿ ಕೊಡಲಿಲ್ಲ. ಬಲಿ ಕೊಡಲಿಕ್ಕೆ ಸಿದ್ಧರಾದಾಗ ದೇವ ಹೇಳುವುದು ಅಗತ್ಯ ಇಲ್ಲ, ಮಗನನ್ನು ಬಲಿ ಕೊಡಬೇಡಿ, ಒಂದು ಆಡನ್ನು ಬಲಿ ಕೊಟ್ಟರೆ ಸಾಕು. ಮತ್ತು ಆ ಬಲಿಗೆ ವಿಶೇಷವಾದ ಅರ್ಥ ಇದೆ. ಜಗತ್ತಿನಲ್ಲಿ ಎಲ್ಲ ಧರ್ಮಗಳಲ್ಲೂ ಬಲಿಗೆ ಬಹಳ ದೊಡ್ಡ ಮಹತ್ವ ಇದೆ. ಯಾಗ, ಯಜ್ಞ ಅಂತೆಲ್ಲ ಹೇಳಿದರೆ ಬಹಳ ವಿಶೇಷವಾದ, ಅತ್ಯಂತ ಪವಿತ್ರವಾದ ಕರ್ಮಗಳದೆಲ್ಲ. ಬಲಿಗೆ ವಿಶೇಷವಾದ ಮಹತ್ವ ಎಲ್ಲ ಧರ್ಮಗಳಲ್ಲೂ ಇದೆ. ಹಾಗೆ ಇಬ್ರಾಹಿಮರ, ಇಸ್ಮಾಯಿಲರಿಗೆ ಬದಲಿಯಾಗಿ ಒಂದು ಆಡನ್ನು ಬಲಿ ಕೊಡುವಾಗ ದೇವ ಹೇಳಿದ, ಲನ್ ಯನಾಲಲ್ಲಾಹ ಲುಹೂಮುಹಾ ವಲಾ ದಿಮಾಉಹಾ ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಮ್ ಅಂತ. ನೀವು ಬಲಿ ಕೊಡುವ ಪ್ರಾಣಿಯ ರಕ್ತ, ಅದರ ಮಾಂಸ, ಇದು ಯಾವುದು ದೇವನಿಗೆ ಸೇರುವುದಿಲ್ಲ, ಅವನಿಗೆ ಅಗತ್ಯವೂ ಇಲ್ಲ. ಕುರ್ಆನ್ ಹೇಳುವುದು ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಮ್, ನಿಮ್ಮಲ್ಲಿರುವ ದೇವ ಭಯ. ಬಲಿದಾನ ಅಂದರೆ ನಿಮ್ಮ ಸ್ವಾರ್ಥ, ನಿಮ್ಮ ವ್ಯಾಮೋಹಗಳು, ನಿಮ್ಮ ಕೆಟ್ಟ ಮನಸ್ಸು, ಕೆಟ್ಟ ಅಭ್ಯಾಸಗಳು, ಇದೆಲ್ಲವನ್ನು ತ್ಯಜಿಸುವುದಕ್ಕೆ ಹೇಳುವುದು ಬಲಿದಾನ ಅಂತ.
ಅದೆಲ್ಲವನ್ನು ತ್ಯಜಿಸದೆ ಕೇವಲ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ದೇವನಿಗೆ ಅದರ ಅಗತ್ಯ ಯಾವುದೂ ಇಲ್ಲ ಅಂತ ಕುರಾನ್ ಹೇಳುವುದು. ಆದ್ದರಿಂದ ಬಲಿ ಅಂತೆಲ್ಲ ಹೇಳುವಾಗ ಬಹಳ ಐತಿಹಾಸಿಕ ಹಿನ್ನೆಲೆ ಇರುವ, ಬಹಳ ದೊಡ್ಡ ಪರಂಪರೆ ಇರುವ ಮತ್ತು ಅತ್ಯಂತ ಶ್ರೇಷ್ಠವಾದ ಸಂದೇಶ ಇರುವ, ಹಿನ್ನೆಲೆ ಇರುವ ಒಂದು ಕರ್ಮವಾಗಿದೆ ನಿಜವಾಗಿ ಬಲಿದಾನ ಎಂಬುದು. ಎರಡನೆಯದಾಗಿ ಈದುಲ್ ಅಲ್ಹಾ ಎಂಬ ಈ ಹಬ್ಬಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಜ್ ಮತ್ತು ಅವರ ವಿದಾಯ ಭಾಷಣದ ಒಂದು ದೊಡ್ಡ ಹಿನ್ನೆಲೆ ಇದೆ. ಪ್ರವಾದಿ ಮುಹಮ್ಮದರು ಈದಿನ ಒಂದು ದಿವಸ ಮುಂಚೆ ಅರಫಾ ಮೈದಾನದಲ್ಲಿ ಅವರು ಮಾಡಿದ ಐತಿಹಾಸಿಕವಾದ ಒಂದು ಭಾಷಣ, ಅದು ಒಂದು ಭಾಷಣ ಮಾತ್ರ ಅಲ್ಲ, ಅವರು ಜಗತ್ತಿನಲ್ಲಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟ ಒಂದು ಸಿಸ್ಟಮ್ ಅದು. ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್ ಅಂತ, ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು ಅಂತ. ಕ್ರೈಮ್ನ ಬ್ಯಾಕ್ಗ್ರೌಂಡ್ ಕುರಾನ್ ವಿವರಿಸುವುದು ಅಧರ್ಮದ, ಅಕ್ರಮದ, ಅಪರಾಧದ ಕ್ರೈಮಿನ ಬ್ಯಾಕ್ಗ್ರೌಂಡ್ ಕುರಾನ್ ವಿವರಿಸಿರುವುದು ಜನಾಂಗೀಯತೆ ಅಂತ. ಅನ ಖೈರುಂ ಮಿನ್ಹು ಅಂತ ಜಗತ್ತಿನ ಇತಿಹಾಸದಲ್ಲಿ ಮೊದಲನೆಯ ಪಾಪ ಅದು. ಅನ ಖೈರುಂ ಮಿನ್ಹು ಅಂತ ಕುರಾನ್ ಹೇಳುತ್ತದೆ, ನಿನಗಿಂತ ಶ್ರೇಷ್ಠ ನಾನು ಅಂತ. ನಿನಗಿಂತ ಶ್ರೇಷ್ಠ ನಾನು ಅಥವಾ ನಿನಗಿಂತ ಅರ್ಹತೆ ಇರುವವ ನಾನು. ಇದು ಜಗತ್ತಿನ ಇತಿಹಾಸದಲ್ಲಿ ನಡೆದ ಪ್ರಪ್ರಥಮ ಕ್ರೈಮ್ ಅದು. ಮತ್ತು ಎಲ್ಲ ಕ್ರೈಮಿನ ಬ್ಯಾಕ್ಗ್ರೌಂಡ್ ಅದು ಜನಾಂಗೀಯತೆ, ರ್ಯಾಸಿಸಮ್. ಅನ ಖೈರುಂ ಮಿನ್ಹು ಅಂತ, ನಿನಗಿಂತ ಶ್ರೇಷ್ಠ ನಾನು ಅಂತ ತಿಳಿಯುವುದು. ಇವತ್ತಿಗೂ ನೋಡಿ ನೀವು ಜಗತ್ತಿನಲ್ಲಿ ನಡೆಯುವ ಎಲ್ಲ ರಕ್ತಪಾತಗಳು, ಯುದ್ಧಗಳು, ಅದು ಯುಕ್ರೇನ್ ಯುದ್ಧ ಇರಬಹುದು, ಫೆಲಸ್ತೀನ್ನಲ್ಲಿ ನಡೆಯುತ್ತಿರುವ ನರಮೇಧ ಇರಬಹುದು, ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳು, ಹತ್ಯಾಕಾಂಡಗಳು, ನರಮೇಧಗಳು, ಅನ್ಯಾಯ, ಅಕ್ರಮ, ದೌರ್ಜನ್ಯ, ಇದಕ್ಕೆಲ್ಲ ಒಂದೇ ಒಂದು ಕಾರಣ ಇರುವುದು ಜನಾಂಗೀಯತೆ, ರ್ಯಾಸಿಸಮ್. ಅನ ಖೈರುಂ ಮಿನ್ಹು ಅಂತ, ನಿನಗಿಂತ ಶ್ರೇಷ್ಠ ನಾನು ಅಂತ ಕೆಲವರು ತೀರ್ಮಾನಿಸುವುದು. ನಿನಗಿಂತ ಒಳ್ಳೆಯವ ನಾನು, ನಿನಗಿಂತ ಶ್ರೇಷ್ಠ ನಾನು. ಕುರ್ಆನ್ ಕಲಿಸಿಕೊಟ್ಟ ಅಪರಾಧದ ಬ್ಯಾಕ್ಗ್ರೌಂಡ್, ಕ್ರೈಮ್ನ ಬ್ಯಾಕ್ಗ್ರೌಂಡ್ ಅದು ಜನಾಂಗೀಯತೆ. ಆ ಜನಾಂಗೀಯತೆಯ ಇವತ್ತಿಗೂ ಜಗತ್ತನ್ನು ನಿಯಂತ್ರಿಸ್ತಾ ಇರು. ಮತ್ತು ಜಗತ್ತಿನ ಎಲ್ಲ ಹತ್ಯಾಕಾಂಡಕ್ಕೂ ಎಲ್ಲ ಅನ್ಯಾಯಗಳಿಗಿರುವ ಒಂದೇ ಒಂದು ಕಾರಣ ಅದು ಜನಾಂಗೀಯತೆ. ಕೆಲವರು ನಾವು ಮಾತ್ರ ಬದುಕಬೇಕು ಅಂತ ತೀರ್ಮಾನಿಸ್ತಾರೆ. ನೀವು ಎಷ್ಟು ಮಂದಿಯನ್ನು ಕೊಂದರೂ ಪರವಾಗಿಲ್ಲ ಅಂತ ತೀರ್ಮಾನಿಸ್ತಾರೆ. ನಮ್ಮ ಜೀವಕ್ಕೆ ಇರುವ ಬೆಲೆ ನಿಮ್ಮ ಜೀವಕ್ಕೆ ಇಲ್ಲ ಅಂತ ಕೆಲವರು ತೀರ್ಮಾನಿಸಿದ್ದಾರೆ. ನಮ್ಮ ಆರಾಧನಾಲಯಗಳಿಗೆ ಇರುವ ಮಹತ್ವ ನಿಮ್ಮ ಆರಾಧನಾಲಯಗಳಿಗೆ ಇಲ್ಲ ಅಂತ ತಿಳಿಯುವುದು. ನಮ್ಮ ಧಾರ್ಮಿಕ ಗ್ರಂಥಕ್ಕೆ ಇರುವ ಮಹತ್ವ ನಿಮ್ಮ ಧಾರ್ಮಿಕ ಗ್ರಂಥಕ್ಕೆ ಇಲ್ಲ ಅಂತ ತಿಳಿಯುವುದು. ನೀವೇನು ಮಾಡ್ಬೋದು? ನಿಮ್ಮ ಈ ಜನಾಂಗೀಯತೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಜನಾಂಗೀಯತೆ ವ್ಯಾಪಕ ಆಗಿರುವ ಒಂದು ಕಾಲದಲ್ಲಿ ಪ್ರವಾದಿ ಮೊಹಮ್ಮದರು ಅಂದ ಅರಫಾದಲ್ಲಿ 14 ಶತಮಾನಗಳ ಆಚೆ ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್ ಅಂತ ಕಲಿಸಿಕೊಡುತ್ತಾರೆ. ನೀವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು, ಬಿಳಿಯರು, ಕರಿಯರು, ಆಫ್ರಿಕಾದವರು, ಅಮೇರಿಕಾದವರು, ಬ್ರಿಟನ್ನವರು, ಭಾರತೀಯರು, ಯಾರೇ ಇರಲಿ, ಎಲ್ಲ ಮನುಷ್ಯರು ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು. ನಿಮ್ಮ ಧರ್ಮ ಎಲ್ಲ ಬೇರೆ ಬೇರೆ ಇರ್ಬೋದು, ನಿಮ್ಮ ಜಾತಿಗಳೆಲ್ಲ, ನೀವು ಮಾಡಿಕೊಂಡಿರುವ ಜಾತಿಗಳೆಲ್ಲ ಬೇರೆ ಬೇರೆ ಇರ್ಬೋದು, ನಿಮ್ಮ ಚರ್ಮದ ಬಣ್ಣ ಎಲ್ಲ ಬೇರೆ ಬೇರೆ ಇರ್ಬೋದು. ಅರಫಾ ಅಂತ ಹಜ್ ನೀವು ಹಜ್ಜಿನಲ್ಲಿ ನೋಡಿ, ಹಜ್ಜಿನಲ್ಲಿ ಪ್ರತಿಯೊಬ್ಬರು ಧರಿಸುವ ಬಟ್ಟೆ ಸಮಾನವಾದ, ಆಡಂಬರ ಇಲ್ಲದ, ಅತ್ಯಂತ ಸರಳವಾದ 2 ತುಂಡು ಬಟ್ಟೆಗಳನ್ನು ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದ 25 ಲಕ್ಷ ಜನರು ಒಂದೇ ರೀತಿಯ ಬಟ್ಟೆ ಹಾಕು. ಬಟ್ಟೆಯಿಂದ ನಿಮ್ಮ ಐಡೆಂಟಿಟಿಯನ್ನು ಗುರುತಿಸಬಹುದು ಅಂತ. ನಮ್ಮ ಬಟ್ಟೆಯಿಂದ ನಮ್ಮ ಸ್ಥಾನಮಾನ, ನಮ್ಮ ಪ್ರಭಾವ, ಇದೆಲ್ಲವನ್ನು ನೀವು ಬಟ್ಟೆಯಿಂದ ಗುರುತಿಸಬಹುದಲ್ಲ. ಶ್ರೀಮಂತ, ವಿದ್ವಾಂಸ, ಇನ್ನು ಕೆಲವರು ಮಾಡುವ ಕೆಲಸವನ್ನು ಕೂಡ ಬಟ್ಟೆಯಿಂದ ಗುರುತಿಸಬಹುದು. ಇವರು ಪೊಲೀಸ್, ಇವರು ಡ್ರೈವರ್, ಇವರು ಸೆಕ್ಯೂರಿಟಿ, ಇವರು ಡಾಕ್ಟರ್. ಬಟ್ಟೆಯಿಂದ ಅವರ ಕೆಲಸವನ್ನು ನೀವು ಗುರುತಿಸಬಹುದು. ಧರಿಸುವ ಬಟ್ಟೆಯಿಂದ ಅವರು ಯಾವ ದೇಶದವರಂತಲೂ ನೀವು ಗುರುತಿಸಬಹುದು. ಆದರೆ ಹಜ್ಜಿನಲ್ಲಿ ಜಗತ್ತಿನ ಎಲ್ಲ ದೇಶಗಳಿಂದ 200ಕ್ಕಿಂತ ಹೆಚ್ಚು ಮಿಗಿಲಾದ ದೇಶಗಳಿಂದ ಬಂದವರು ಇರ್ತಾರೆ.
ಎಲ್ಲರೂ ಧರಿಸುವ ಬಟ್ಟೆ ಒಂದೇ ರೀತಿಯದ್ದು, ಉಚ್ಚ ನೀಚತೆಗಳಿಲ್ಲದ, ಅಸಮಾನತೆ ಇಲ್ಲದ, ದೇವನ ಬಳಿ ಎಲ್ಲರೂ ಸಮಾನರು ಎಂಬ ಜಗತ್ತಿಗೆ ಇವತ್ತಿಗೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗದ ಬಹಳ ದೊಡ್ಡ ಮಾನವೀಯತೆಯ ಸಂದೇಶವನ್ನು ಜಗತ್ತಿಗೆ ಹಜ್ ಮತ್ತು ಈದುಲ್ ಅಲ್ಹಾ ಕಲಿಸಿಕೊಡುತ್ತದೆ. ಇವತ್ತಿನ ಸಮಾಜಕ್ಕೆ ಅತ್ಯಂತ ಅಗತ್ಯ ಇರುವ ಸಂದೇಶ ಅದು. ನಾವೆಲ್ಲರೂ ಸಮಾನರು ಅಂತ ಒಪ್ಪಿಕೊಳ್ಬೇಕಲ್ಲ. ನಾವೆಲ್ಲರೂ ಸಮಾನರು. ನಿಮ್ಮಲ್ಲಿ ಶ್ರೇಷ್ಠತೆ ಅಂತ ಒಬ್ಬನಿಗೆ ಇರುವುದಾದರೆ ಅದು ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ದೇವಭಕ್ತಿಯ ಅರ್ಹತೆ ಆಧಾರದಲ್ಲಿ ಮಾತ್ರ. ನಿಮ್ಮ ಚಾರಿತ್ರ್ಯ ನಿಮ್ಮ ಶ್ರೇಷ್ಠತೆಯ ಮಾನದಂಡ. ಈ ಸಂದೇಶ ಮನುಷ್ಯತ್ವದ ಸಂದೇಶ, ಮಾನವ ಏಕತೆಯ ಸಂದೇಶ ಈದ್ ಹಬ್ಬದ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ಎರಡನೇದಾಗಿ, ನಾವು ದೇವರಿಗೆ ನಿಕಟರಾಗಲಿಕ್ಕೆ ಇರುವ ಮಾರ್ಗ ಪ್ರವಾದಿ ಇಬ್ರಾಹಿಮರು ಕಲಿಸಿಕೊಟ್ಟದ್ದು ಅಥವಾ ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟದ್ದು. ದೇವನಿಗೆ ನೀವು ನಿಕಟರಾಗಲಿಕ್ಕೆ ಇರುವ ಮಾರ್ಗ ಒಂದೇ. ಮನುಷ್ಯರಿಗೆ ನಿಕಟರಾಗುವ ಮೂಲಕ ಮಾತ್ರ ನಿಮಗೆ ದೇವನಿಗೆ ತಲುಪಲಿಕ್ಕೆ ಸಾಧ್ಯ. ಮನುಷ್ಯರನ್ನು, ಈಗ ಸಮಾಜದ ಸ್ಥಿತಿ ಹೇಗಿದೆ? ಧರ್ಮ ಒಂದು ಕಡೆ, ಮನುಷ್ಯರು ಬೇರೊಂದು ಕಡೆ. ಈ ಧರ್ಮಕ್ಕೂ ಅವನ ಸಮಸ್ಯೆಗೂ ಸಂಬಂಧವೇ ಇಲ್ಲ. ನಮ್ಮ ಆಚರಣೆಗಳು, ನಮ್ಮ ನಂಬಿಕೆಗಳೊಂದು ಕಡೆ, ಮನುಷ್ಯನ ಸಮಸ್ಯೆಗಳು ಬೇರೊಂದು ಕಡೆ. ನಿಮ್ಮ ನಂಬಿಕೆಗಳಿಗೂ ನಿಮ್ಮ ಆಚರಣೆಗಳಿಗೂ ಮನುಷ್ಯನ ಜ್ವಲಂತ ಸಮಸ್ಯೆಗಳಿಗೂ ಯಾವ ಸಂಬಂಧವೂ ಇಲ್ಲ. ಇಂತಹ ಒಂದು ಧರ್ಮವನ್ನು ನಾವು ಇವತ್ತು ಹೊತ್ತು ನಡೆಯುತ್ತಾ ಇದ್ದೇವೆ, ಪೋಷಿಸ್ತಾ ಇದ್ದೇವೆ. ಈದಿನ ಸಂದೇಶ, ಈದುಲ್ ಅಲ್ಹಾದ ಸಂದೇಶ, ನೀವು ದೇವನಿಗೆ ನಿಕಟರಾಗಲಿಕ್ಕೆ ಇರುವ ದಾರಿ ಮನುಷ್ಯರಿಗೆ ನಿಕಟರಾಗುವುದು ಮಾತ್ರ. ಮನುಷ್ಯರನ್ನು ಪ್ರೀತಿಸಿ, ಮನುಷ್ಯರ ಜೊತೆ ನಿಂತು, ಮನುಷ್ಯರನ್ನು ಗೌರವಿಸಿ. ಕುರ್ಆನ್ನಲ್ಲಿ ಒಂದು ಪದ ಇದೆ, ವಲಕದ್ ಕರ್ರಮ್ನಾ ಬನಿ ಆದಮ್ ಅಂತ. ಮಾನವನಿಗೆ ಗೌರವ ಇದೆ ಅಂತ ದೇವ ಹೇಳುವುದು ಎಂದು ಮಾತ್ರ ಅಲ್ಲ, ಆ ಗೌರವಕ್ಕೆ ಮಾನವನಷ್ಟೇ, ಆ ಗೌರವ ಮಾನವ ಇತಿಹಾಸದಷ್ಟೇ ಪುರಾತನವಾದದ್ದು ಅಂತ. ಮಾನವನ ಇತಿಹಾಸ ಎಷ್ಟು ಪುರಾತನವಾದದ್ದೋ ಮನುಷ್ಯನ ಗೌರವವೂ ಅಷ್ಟೇ ಪುರಾತನವಾದದ್ದು. ಹಾಗೆ ಮನುಷ್ಯರನ್ನು ಪ್ರೀತಿಸಿ, ಮನುಷ್ಯರನ್ನು ಗೌರವಿಸಿ, ಮನುಷ್ಯರ ಜೊತೆ ನಿಂತು ಮಾತ್ರ ನಿಮಗೆ ದೇವರ ಬಳಿ ತಲುಪಲಿಕ್ಕೆ ಸಾಧ್ಯ, ದೇವನ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯ. ಮನುಷ್ಯರನ್ನು ವಿಭಜಿಸಿ, ಮನುಷ್ಯರನ್ನು ದ್ವೇಷಿಸಿ, ಮನುಷ್ಯರನ್ನು ಹಗೆತನದಿಂದ ನೋಡಿ, ಅವರನ್ನು ಕಡೆಗಣಿಸಿ ದೇವನ ಸಂಪ್ರೀತಿಯನ್ನು ಪಡೆಯುತ್ತೇವೆ, ನನಗೆ ಧರ್ಮನಿಷ್ಠೆ ಇದೆ ಎಂದು ಯಾರಾದರೂ ತಿಳಿಯುವುದಾದರೆ ಈ ಜಗತ್ತಿನ ಅತ್ಯಂತ ದೊಡ್ಡ ಮೂರ್ಖವ, ಅತ್ಯಂತ ದೊಡ್ಡ ಅಧರ್ಮ್ಯವ. ಪ್ರವಾದಿ ಇಬ್ರಾಹಿಮರು ಜಗತ್ತಿಗೆ ಕಲಿಸಿಕೊಟ್ಟ ಸಂದೇಶ ಅದು, ಈದುಲ್ ಅಲ್ಹಾದ ಸಂದೇಶ. ನಮ್ಮ ಸಮಾಜ ವ್ಯಾಲ್ಯೂಸ್ಗಳಿಲ್ಲದ ಸಮಾಜ, ಸಮಾಜದ ಬಹಳ ದೊಡ್ಡ ಶಾಪ ಅದು. ನಾವೆಲ್ಲ ಯುವಕರನ್ನೆಲ್ಲ ಯುವಕರು ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತೇವೆ. ಯುವಕರು ಹಾಗೆ, ಯುವಕರು ಹೀಗೆ. ಅಲ್ಲ, ಯುವಕರು ಸರಿಯಾಗಬೇಕಾದ್ರೆ ಅವರಿಗೆ ರೋಲ್ ಮಾಡೆಲ್ ಅಂತ ಒಬ್ಬರು ಬೇಕಲ್ಲ ಸಮಾಜದಲ್ಲಿ. ಎಷ್ಟು ಮಂದಿ ರೋಲ್ ಮಾಡೆಲ್ಸ್ಗಳಿದ್ದಾರೆ ಸಮಾಜದಲ್ಲಿ? ಯುವಕರಿಗೆಲ್ಲ ದಾರಿ ತೋರಿಸುವ ರೋಲ್ ಮಾಡೆಲ್ ಅಂತ ಇರಬೇಕಲ್ಲ. ಯಾವ ಧಾರ್ಮಿಕ ವಿದ್ವಾಂಸನನ್ನು ನೋಡಿ, ಯಾವ ರಾಜಕೀಯ ವ್ಯಕ್ತಿಯನ್ನು ನೋಡಿ ನಮ್ಮ ಯುವಕರು ಮಾದರಿಗಳನ್ನು ಕಲಿಬೇಕು? ನಾಯಕ ಅಂದರೆ ನಾವೆಲ್ಲ ಲೀಡರ್ಶಿಪ್ನ ಕ್ವಾಲಿಟಿ ಅಂತ ಹೊಂದಿದೆ. ಲೀಡರ್ಶಿಪ್ ಅತ್ಯಂತ ಪ್ರಾಥಮಿಕವಾದ ಕ್ವಾಲಿಟಿ ಏನೆಂದರೆ ಅವ ಸಮಸ್ಯೆಗಳನ್ನು ಪರಿಹರಿಸುವವ ಅಂತ. ಇಂತಹ ಜ್ವಲಂತ ಸಮಸ್ಯೆಗಳನ್ನು ಯಾರು ಪರಿಹರಿಸ್ತಾನೋ ಅವ ಲೀಡರ್ ಆಗ್ತಾನೆ. ಈಗ ಸಮಸ್ಯೆಗಳನ್ನು ಸೃಷ್ಟಿಸುವವನೇ ಲೀಡರ್. ಯಾರು ಸಮಸ್ಯೆ ಸೃಷ್ಟಿಸ್ತಾನೆ, ಬೆಂಕಿ ಕೊಡ್ತೇವೆ, ಭಸ್ಮ ಮಾಡ್ತೇವೆ, ಬಂದ್ ಮಾಡ್ತೇವೆ ಅಂತ ಕರೆ ಕೊಟ್ಟು ಯಾರು ಸಮಸ್ಯೆ ಸೃಷ್ಟಿಸ್ತಾನೆ ಅವನೇ ದೊಡ್ಡ ಲೀಡರ್. ಒಂದು ಕಾಲದಲ್ಲಿ ಯಾವ ಕೆಲಸ ಮಾಡಿದರೆ ನಿಮ್ಮನ್ನು ಸಮಾಜ ಅಪರಾಧಿಗಳು, ಅಧರ್ಮಿಗಳು ಅಂತೆಲ್ಲ ಗುರುತಿಸ್ತಾ ಇತ್ತು, ಇವತ್ತು ಅದೇ ಕೆಲಸ ಮಾಡಿದರೆ ನಿಮ್ಮನ್ನು ಸಮಾಜ ಲೀಡರ್ಸ್ಗಳಂತ ಗುರುತಿಸ್ತದೆ. ಒಂದು ಕಾಲದಲ್ಲಿ ಸಮಾಜ ಯಾವುದನ್ನು ಅಧರ್ಮ, ಅಪರಾಧ, ತಪ್ಪು ಅಂತೆಲ್ಲ ಗುರುತಿಸ್ತಾ ಇತ್ತೋ, ಇವತ್ತು ಆ ಚಟುವಟಿಕೆಗಳು ನಿಮ್ಮ ಸ್ಟೇಟಸ್ಸಿನ ಸಿಂಬಲ್ ಆಗ್ತಾ ಇದೆ. ವ್ಯಾಲ್ಯೂಸ್ಗಳಿಲ್ಲದ ಒಂದು ಸಮಾಜಕ್ಕೆ, ಒಂದು ಸಮಾಜ ಅದಕ್ಕೆ ಭದ್ರತೆ,
ಸುವ್ಯವಸ್ಥೆ, ಶಾಂತಿ, ಇದು ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸಮಾಜದಲ್ಲಿ ನೋಡಿ, ಮಾದರಿಗಳೆಂಬುದಿಲ್ಲ. ಯಾರನ್ನು ನೋಡಿ ಕಲಿಬೇಕು ನಮ್ಮ ಮಕ್ಕಳು? ಪಾರ್ಲಿಮೆಂಟಿನಲ್ಲಿ ನಮ್ಮ MP ಗಳು ಮಾತಾಡುವ ಶೈಲಿಯನ್ನು ನೋಡಿ, ನಮ್ಮ ಜನಪ್ರತಿನಿಧಿಗಳ ಭಾಷಣಗಳನ್ನೆಲ್ಲ ಕೇಳಿ ಒಂದು ತಲೆಮಾರು ಬೆಳೆಯುವುದಾದರೆ ಆ ತಲೆಮಾರು ಹೇಗೆ ಬೆಳೆಯಬಹುದು ಅಂತ ನೀವು ಆಲೋಚಿಸಿ ನೋಡಿ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ನಮ್ಮ ದೇಶದಲ್ಲಿ. ನಾಳೆ ಅವನನ್ನು ಗಲ್ಲಿಗೇರಿಸಲಾಗುತ್ತದೆ. ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತದೆ. ಅದು ನಿಯಮ, ಅದು ಗಲ್ಲು ಶಿಕ್ಷೆಗೆ ಕೊಡಲಾದ ಒಬ್ಬ ವ್ಯಕ್ತಿಯೊಂದಿಗೆ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತದೆ. ಜೈಲಿನಲ್ಲಿ ಆ ಕ್ರಿಮಿನಲ್, ನಾಳೆ ಗಲ್ಲಿಗೇರುವ ಅಪರಾಧಿ ಹೇಳಿದ, ನನ್ನ ಕೊನೆಯ ಆಸೆ ನನ್ನ ಅಮ್ಮನನ್ನು ನನಗೆ ನೋಡಬೇಕು ಅಂತ, ನನ್ನ ಅಮ್ಮನನ್ನು ನೋಡಬೇಕು. ಹಾಗೆ ಜೈಲಧಿಕಾರಿಗಳು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಅಮ್ಮ ಮತ್ತು ಮಗನನ್ನು ಒಂದು ರೂಮಿನಲ್ಲಿ ಹಾಕಿ, ಜೈಲಧಿಕಾರಿಗಳು ಅವರಷ್ಟಕ್ಕೆ ಇದ್ದಾರೆ. ಯಾಕೆಂದರೆ ನಾಳೆ ಗಲ್ಲಿಗೇರುವ ಮಗ ಮತ್ತು ಅಮ್ಮನ ನಡುವೆ ಮಧ್ಯೆ ನಡೆಯುತ್ತಿರುವ ಭಾವನಾತ್ಮಕವಾದ, ವರ್ಣಿಸಲು ಸಾಧ್ಯವೇ ಇಲ್ಲದ, ಜಗತ್ತಿನಲ್ಲಿ ಯಾವ ಭಾಷೆಯಲ್ಲೂ ವರ್ಣಿಸಲು ಸಾಧ್ಯ ಇಲ್ಲದ ಅತ್ಯಂತ ಭಾವನಾತ್ಮಕವಾದ ಸಂದರ್ಭ ಅದು. ನಾಳೆ ಗಲ್ಲಿಗೇರುವ ಮಗ ಮತ್ತು ತನ್ನ ಪ್ರೀತಿಯ ಅಮ್ಮ ಭೇಟಿಯಾಗುವ ಸಂದರ್ಭ. ಆದ್ದರಿಂದ ಜೈಲಧಿಕಾರಿಗಳೆಲ್ಲ ಅವರ ಪಾಡಿಗೆ ಇದ್ದಾರೆ. ಮಗನನ್ನು ಭೇಟಿಯಾಗುವ ಈ ರೂಮಿನಿಂದ ದೊಡ್ಡ ಚೀರಾಟ ಕೇಳ್ತಾ ಇದೆ, ಅಟ್ಟಹಾಸ ಕೇಳಿಸ್ತಾ ಇದೆ. ನಡೆದ ಘಟನೆ ಇದು ನಮ್ಮ ದೇಶದಲ್ಲಿ. ಜೈಲಧಿಕಾರಿಗಳೆಲ್ಲ ಓಡಿ ಹೋಗಿ ಬಾಗಿಲು ತೆರೆದು ನೋಡುವಾಗ ಈ ಮಗ, ಈ ಕ್ರಿಮಿನಲ್ ತನ್ನ ಅಮ್ಮನನ್ನು ಅಪ್ಪಿ ಹಿಡಿದು ಅವಳ ಕಿವಿಯನ್ನು ಕತ್ತರಿಸಿ ಅವಳ ಕಿವಿ ಭಾಗಾಗಿ ರಕ್ತ ಧಾರಾಕಾರವಾಗಿ ಹರಿಯುತ್ತಾ ಇದೆ. ಮತ್ತು ಕೂಡ ಆ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ, ದಾಳಿ ನಡೆಸ್ತಾ ಇದ್ದಾನೆ. ಜೈಲಧಿಕಾರಿಗಳು ಬಹಳ ಕಷ್ಟಪಟ್ಟು ಬೇರ್ಪಡಿಸ್ತಾರೆ ತಾಯಿ ಮತ್ತು ಮಗನನ್ನು. ಆ ಮಗ ಹೇಳಿದ, ನಾನು ಗಲ್ಲು ಶಿಕ್ಷೆಗೆ ಅರ್ಹನಾಗಲಿಕ್ಕೆ ಕಾರಣ ಈ ಅಮ್ಮ ಅಂತ ಹೇಳಿದ ಮಗ. ಈ ಅಮ್ಮ, ನಾನು ಸಣ್ಣ ಪ್ರಾಯದಲ್ಲಿ ಸಣ್ಣ ಕಳ್ಳತನ ಮಾಡ್ತಾ ಇದ್ದೆ. ಅಂದು ಮಗನೇ ಇದು ತಪ್ಪು ಅಂತ ಈ ಅಮ್ಮ ಹೇಳಿರಲಿಲ್ಲ. ಹಾಗೆ ನಾನು ಸಣ್ಣ ಪುಂಡಾಟಿಕೆ, ಸಣ್ಣ ಗಲಾಟೆ ಇದೆಲ್ಲ ನಾನು ಮಾಡಿದಾಗಲೂ ಮಗನೇ ಇದು ತಪ್ಪು ಅಂತ ನನ್ನ ಅಮ್ಮ ಹೇಳಿರಲಿಲ್ಲ. ಹಾಗೆ ಸಣ್ಣ ಕಳ್ಳತನ ಮಾಡಿ ಸಣ್ಣ ಪುಂಡಾಟಿಕೆ ನಡೆಸಿ ಬೆಳೆದೆ, ದೊಡ್ಡವನಾದೆ. ದೊಡ್ಡ ಕಳ್ಳ, ದೊಡ್ಡ ಕ್ರಿಮಿನಲ್, ದೊಡ್ಡ ಕೊಲೆಗಾರ ಎಲ್ಲವೂ ನಾನಾದೆ. ಅದಕ್ಕೆ ಇವತ್ತು ನಾನು ಗಲ್ಲು ಶಿಕ್ಷೆಗೆ ಇರುವುದಾದರೆ ಅದಕ್ಕೆ ಕಾರಣ ನನ್ನ ಅಮ್ಮ ಅಂತ ಹೇಳಿದ ಅಂತ. ಸಹೋದರರೇ, ನಾನು ಹೇಳುತ್ತಿರುವುದು ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಅನುಭವಗಳನ್ನೆಲ್ಲ ಕೊಡಬೇಕು. ಸಮಾಜಕ್ಕೆ ನನ್ನಿಂದ ಒಳ್ಳೆಯ ಅನುಭವ ಸಿಗಬೇಕು. ಸುಮ್ಮನೆ ಮಕ್ಕಳು ಹಾಗೆ ಯುವಕರು ಹೀಗೆ ಅಂತಲ್ಲ, ಅವರನ್ನೆಲ್ಲ ದೂರುವುದರಿಂದ ಸಮಸ್ಯೆ ಪರಿಹಾರ. ಈಗ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ಮಕ್ಕಳನ್ನು ಬೆಳೆಸುವ ಬಗ್ಗೆ ಹೇಳಲಾಗುವುದು. ನಮ್ಮ ಮಕ್ಕಳನ್ನು, ನಮ್ಮ ಸಣ್ಣ ಮಕ್ಕಳಿದ್ದಾರಲ್ಲ, ಅವರನ್ನು ಬೆಳೆಸುವ ಪಾಠ ಒಂದು ಕಾಲದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿಕೊಡ್ತಾ ಇದ್ದದ್ದು ಎಲ್ಲ ಕ್ಲಾಸುಗಳಲ್ಲಿ, ಮೋಟಿವೇಶನ್ ಕ್ಲಾಸುಗಳೆಲ್ಲ ಹಾಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು. ಈಗ ಮಕ್ಕಳ ಜೊತೆ ನೀವು ಹೇಗೆ ಬೆಳೀಬೇಕು ಅಂತ ಪಾಠ. ಮಕ್ಕಳನ್ನು ಬೆಳೆಸುವ ಕಾಲೆಲ್ಲ ಹೋಗಿದೆ. ಈಗ ಮಕ್ಕಳ ಜೊತೆ ನೀವು ಹೇಗೆ ಬೆಳೀಬೇಕು ಅಂತ. ಅದಕ್ಕಿಂತ ಮುಂದುವರಿದು ಮಕ್ಕಳು ಒಳ್ಳೆಯವರಾಗಬೇಕು, ಮಕ್ಕಳ ಸುಧಾರಣೆ ಆಗಬೇಕು ಎಂಬುದರ ಆಚೆ ತಂದೆ ಮತ್ತು ತಾಯಿ ಒಳ್ಳೆಯವರಾಗಬೇಕು ಎಂಬುದು ಈಗದ ಲೇಟೆಸ್ಟ್ ಪ್ಯಾರೆಂಟಿಂಗ್ ಸೆಷನ್ ಎಲ್ಲ ಆಗಿದೆ. ಮಕ್ಕಳನ್ನು ಸರಿ ಮಾಡುವ ಬದಲು ನೀವು ಸರಿಯಾಗಬೇಕು ಅಂತ. ಆದ್ದರಿಂದ ಸಮಾಜಕ್ಕೆ ನಾವು ಒಳ್ಳೆಯ ಅನುಭವಗಳನ್ನೆಲ್ಲ ಕೊಡಬೇಕು. ಒಳ್ಳೆಯ ಸಂದೇಶಗಳು, ಒಳ್ಳೆಯ ಚಾರಿತ್ರ್ಯ, ಮನುಷ್ಯತ್ವದ, ಮಾನವ ಕುಲದ, ಮಾನವೀಯ ಏಕತೆಯ, ಸಹೋದರತೆಯ, ಮನುಷ್ಯನ ಕುಸಿದು ಬೀಳುವ ಮನುಷ್ಯನನ್ನು ಎತ್ತಿ ಹಿಡಿಯುವ ಸಾಮರ್ಥ್ಯ ನಿಮಗಿಲ್ಲ ಎಂದಾದರೆ ನೀವೆಷ್ಟು ನಮಾಜು ಮಾಡಿಯೂ ಪ್ರಯೋಜನ ಇಲ್ಲ ಅಂತ. ಕುಸಿದು ಬೀಳುವ ಮನುಷ್ಯ, ಅವನ ಧರ್ಮ ಜಾತಿ ಯಾವುದೇ ಇರಲಿ, ಅವನನ್ನು ಮೇಲೆಕ್ಕೆತ್ತುವ ಸಾಮರ್ಥ್ಯ ನಿಮ್ಮ ಕೈಗಳಿಗೆ ಇಲ್ಲ ಎಂದಾದರೆ ನೀವೆಷ್ಟು ಸಾಷ್ಟಾಂಗ ಮಾಡುವುದರಿಂದಲೂ ದೇವದರಿಂದ ಏನು ನಿಮಗೆ ಕೊಡುವುದಿಲ್ಲ. ಈ ದಿನ ಸಂದೇಶ ಅದು ಎಲ್ಲ ಧರ್ಮದ ವ್ಯಾಲ್ಯೂಸ್ಗಳದು. ಮನುಷ್ಯನನ್ನು ಜೊತೆ ಸೇರಿಸುವ, ಮನುಷ್ಯನನ್ನು ಗೌರವಿಸುವ,
ಮನುಷ್ಯನ ಸಂರಕ್ಷಣೆ, ಮನುಷ್ಯನನ್ನು ಗೌರವಿಸುವುದು. ಈ ವ್ಯಾಲ್ಯೂಸ್ಗಳ ಮೂಲಕ ಮಾತ್ರ ಒಂದು ಹೊಸ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಎಂದು ಮಾತ್ರ ಅಲ್ಲ, ನೀವೆಲ್ಲ ಧರ್ಮನಿಷ್ಠರಾಗಲಿಕ್ಕೆ ಇರುವ ಏಕೈಕ ದಾರಿ ಅದು. ನಾನೊಬ್ಬ ಧರ್ಮನಿಷ್ಠ ಅಂತ ಹೇಳಬೇಕಾದ್ರೆ ನನಗೆ ಧರ್ಮದಲ್ಲಿ ಯಾವ ಧರ್ಮದಲ್ಲೇ ಇರಲಿ ನನಗೆ ಧರ್ಮನಿಷ್ಠೆ ಇದೆ, ನಾನೊಂದು ಧರ್ಮವನ್ನು ಪ್ರೀತಿಸುವವ, ನಾನೊಂದು ಧರ್ಮದ ಅನುಯಾಯಿ ಎಂದು ನನಗೆ ಹೇಳುವ ಅರ್ಹತೆ ಇರಬೇಕಾದರೆ ಅದು ಮನುಷ್ಯರನ್ನು ಪ್ರೀತಿಸಿ, ಅವರನ್ನು ಗೌರವಿಸಿ, ಅವರ ಜೊತೆ ನಿಂತು ಅವರ ಸಮಸ್ಯೆಗಳನ್ನು ಪರಿಹರಿಸಿ, ಅವರನ್ನು ಪ್ರೀತಿಸಿ, ಆ ಮೂಲಕ ಮಾತ್ರ ನನಗೆ ನಾನೊಬ್ಬ ಧರ್ಮನಿಷ್ಠ ವ್ಯಕ್ತಿ ಅಂತ ಹೇಳುವ ಅರ್ಹತೆ. ನನಗೆ ಧರ್ಮನಿಷ್ಠ ಅಂತ ಇರುವ ಸರ್ಟಿಫಿಕೇಟ್ ಆಗ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಪ್ರವಾದಿ